ಸೈಲೇಜ್ ಮಾಡಿರೋದ್ರಿಂದ ಏನು ಉಪಯೋಗ ಅಂತಂದ್ರೆ ಹಾಲಿನ ಇಳುವರಿ ತುಂಬಾ ಚೆನ್ನಾಗಿ ಬರ್ತೈತೆ, ಗರ್ಭಧಾರಣೆ ಕರೆಕ್ಟ್ ಆನ್ ಟೈಮ್ ಕರೆಕ್ಟಾಗಿ ಆಯ್ತೈತೆ. ನಮ್ದು ಒಂದು 25-30 ಮೇಕೆ ಐತೆ, ಅದು ಕೂಡ ಚೆನ್ನಾಗಿ ಕೊಪ್ತಾವೆ. ಈ ಬ್ಯಾಗ್ದು ಥಿಕ್ನೆಸ್ಸು ಬೇರೆಯವಕ್ಕೆಲ್ಲ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಸೈಲೇಜ್ ಬ್ಯಾಗ್ ತಗೊಂಡ್ರೆ ಇದು 4-5 ವರ್ಷ ಏನು ಮಾತಾಡೋಂಗಿಲ್ಲ, ಏನು ತೊಂದರೆ ಬರಲ್ಲ. ಮೆಕ್ಕೆಜೋಳ 80ರಿಂದ 85 ದಿನದೊಳಗಾಗಿರ್ಬೇಕು. ಯಾವ ರೀತಿ ಅಂತಂದ್ರೆ ಈ ರೀತಿ ಹಾಲು ತುಂಬಿರಬೇಕು. 40ರಿಂದ 45 ದಿವಸ ಒಳಗೆ ಫರ್ಮೆಂಟ್ ಆದ್ರೆ ಮಾತ್ರ ಸೈಲೇಜ್ ಅಂತ ಅದಕ್ಕೆ ಹೇಳೋದು. ಸೈಲೇಜ್ ಯಾವ ಬಣ್ಣದಲ್ಲಿ ಇರಬೇಕು ಅಂದ್ರೆ ಕಂದು ಬಣ್ಣದಲ್ಲಿ ಇರಬೇಕು. ಅದನ್ನ ನಾವು ನೋಡಿದಾಗಲೇ ಗೊತ್ತಾಗುತ್ತೆ ಅದ್ರ ಘಮ ಹೆಂಗ್ ಬರ್ತಾ ಇರ್ತದೆ ಅಂದ್ರೆ ನಾವೇ ತಿನ್ನೋ ರೀತಿ ಇರ್ತದೆ. ಒಂದು ಹಸುಗೆ ಮ್ಯಾಕ್ಸಿಮಮ್ ಅಂದ್ರೆ 25 kg ಹಾಕಿದ್ರೆ ಸಾಕು. 7-8 ಹಸು ಸಾಕೋರಿಗೆ 5 ಟನ್ ಬ್ಯಾಗು ಉತ್ತಮ. ಮಿನಿಮಮ್ ಅಂತಂದ್ರು 4ರಿಂದ 5 ವರ್ಷ ಏನೂ ಪ್ರಾಬ್ಲಮ್ ಬರಲ್ಲ. DSPಲಿ ಒಂದು 5-6 ಥರ ಸೈಲೇಜ್ ಬ್ಯಾಗ್ಗಳಿದೆ. ಒಂದು 50 kg ಐತೆ, 100 kg ಐತೆ, 500 kg ಐತೆ, 1 ಟನ್ ಐತೆ, 2 ಟನ್ ಐತೆ ಮತ್ತು 5 ಟನ್ ಐತೆ. ನಾವೇನಂತ ಅಂದರೆ 5 ಟನ್ ಬ್ಯಾಗ್ನೇ ಪ್ರಿಫರ್ ಮಾಡ್ತೀವಿ, ಯಾಕಂದರೆ ನಮಗೆ 7-8 ಹಸು ಇದೆಯಲ್ಲ. ನನ್ನ ಹೆಸರು ಸಾಗರ್, ನಮ್ಮದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನ್ಕುಳ್ಳಿ ಹೋಬಳಿ ಹೊನ್ನೇನಹಳ್ಳಿ ಎಂಬ ಗ್ರಾಮ. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ನನ್ನ ತಂದೆ ಶಿಕ್ಷಕರು. ನಮ್ಮ ಕುಟುಂಬ ಎಲ್ಲ ನಾವು ಹಸುಗಳು ಮತ್ತು ಆಡು ಎಲ್ಲನೂ ಆವಾಗಲಿಂದ ಸಾಕ್ತಾಯಿದ್ದೀವಿ. DSP ಸೈಲೇಜ್ ಬ್ಯಾಗಿಂದ ಮತ್ತು ಸೈಲೇಜ್ ಮಾಡಿರೋದ್ರಿಂದ ಏನು ಉಪಯೋಗ ಅಂತಂದರೆ ನಮಗೆ ಹಸುವಿನ ಹಾಲಿನ ಇಳುವರಿ ತುಂಬ ಚೆನ್ನಾಗಿ ಬರ್ತೈತೆ, ಗರ್ಭಧಾರಣೆ ಕರೆಕ್ಟ್ ಆನ್ ಟೈಮ್ ಕರೆಕ್ಟಾಗಿ ಆಯ್ತೈತೆ. ನಮ್ಮದು ಒಂದು 25-30 ಮೇಕೆ ಐತೆ, ಅದು ಕೂಡ ಚೆನ್ನಾಗಿ ಕೊಪ್ತಾವೆ. ಸೈಲೇಜ್ ಮಾಡೋದು ಯಾವ ರೀತಿ ಅಂತಂದರೆ ಮೊದಲಾಗಿ ಮೆಕ್ಕೆಜೋಳ 80ರಿಂದ 85 ದಿನದೊಳಗಾಗಿರಬೇಕು. ಯಾವ ರೀತಿ ಅಂತಂದರೆ ಈ ರೀತಿ ಹಾಲು ತುಂಬಿರಬೇಕು. ಆ ಮೆಕ್ಕೆಜೋಳನ ಅವತ್ತೇ ಅಂದರೆ ನಾವು ಯಾವತ್ತು ಕಟ್ ಮಾಡ್ತೀವಿ ಅವತ್ತೇ ತೊಗೊಂಬಂದು ಚಾಫ್ ಕಟ್ಟರಲ್ಲಿ ಕಟ್ ಮಾಡಿದಾಗ ಈ ರೀತಿ ಚಾಫ್ ಆಗುತ್ತೆ. ಈ ರೀತಿ ಚಾಫ್ ಆಗೋಂಥ ಕಡ್ಡಿನ ತಗೊಂಬಂದು ಬ್ಯಾಗ್ ಇರುತ್ತಲ್ಲ ಸೈಲೇಜ್ ಬ್ಯಾಗ್ಗೆ ಒಂದು ಲೇಯರ್ ಆಗಿ ಒಬ್ಬರು ಒಳಗಡೆ ನಿಂತ್ಕೊಂಡು ಆ ಮೇವನ್ನ ತುಣಿತಾ ಇರಬೇಕು. ಎಷ್ಟು ನಾವು ಕಂಪ್ರೆಸ್ ಮಾಡಿ ತುಣಿತೀವೋ ಅಷ್ಟು ಅದು ಒಳ್ಳೆಯದು. ಏಕೆಂದರೆ ಏರ್ ಟೈಟ್ ಆಗಿರಬೇಕು. ಕಂಟಿನ್ಯೂಸ್ ಆಗಿ ಹಂಗೆ ಮಾಡ್ಕೊಂಡು ಇದು ತುಂಬ ಆದಮೇಲೆ ಈ ಕವರ್ನ ಮೇಲ್ಗಡೆ ಕ್ಲೋಸ್ ಮಾಡಿ ಸುತ್ತ ಹಿಂಗೆ ಗಾಳಿ ಆಡ್ದಂಗೆ ಸುತ್ತ ಟೈಟಾಗಿ ಕಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಭಾರ ಇಡಬೇಕು. ಆಮೇಲೆ ಇದನ್ನ ಕ್ಲೋಸ್ ಮಾಡಾದ್ಮೇಲೆ 40ರಿಂದ 45 ದಿನ ಕ್ಲೋಸ್ ಬಿಟ್ಬಿಡ್ಬೇಕು, ಯಾಕಂದರೆ ಒಳಗೆ ಫರ್ಮೆಂಟ್ ಆಗಬೇಕದು. ನಮಗೆ ಅದನ್ನ ಓಪನ್ ಮಾಡಿದಾಗ 40-45 ದಿನಕ್ಕೆ ಸೈಲೇಜ್ ಯಾವ ಬಣ್ಣದಲ್ಲಿ ಇರಬೇಕು ಅಂದರೆ ಕಂದು ಬಣ್ಣದಲ್ಲಿ ಇರಬೇಕು. ಅದನ್ನ ನಾವು ನೋಡಿದಾಗಲೇ ಗೊತ್ತಾಗುತ್ತೆ ಅದ್ರ ಘಮ ಹೆಂಗೆ ಬರ್ತಾ ಇರ್ತದೆ ಅಂದರೆ ನಾವೇ ತಿನ್ನೋ ರೀತಿ ಇರ್ತದೆ. ಆ ರೀತಿ ಇರೋದನ್ನ ನಾವು ದನಗಳಿಗೆ ಉಪಯೋಗಿಸಿದಾಗ ಅದ್ರ ಹಾಲಿನ ಇಳುವರಿನೂ ಹೆಚ್ಚಾಗಿರುತ್ತೆ. ಉದಾಹರಣೆಗೆ ಒಂದು 8-9 ಲೀಟ್ರ್ ಹಾಲು ಕೊಡೋ ಹಸುನು ಕೂಡ ಒಂದು 11 ಲೀಟ್ರಷ್ಟು ಹಾಲು ಕೊಡುತ್ತೆ. ಮತ್ತು ಅದ್ರ ಫ್ಯಾಟು ಅದ್ರಲ್ಲಿ ಅಂದರೆ ನಾವು ಡೈರಿಲಿ ಚೆಕ್ ಮಾಡಿಸ್ದಾಗ ಗೊತ್ತಾಯ್ತದಲ್ಲ, ಬೇರೆ ಹಸುಗೆ ಹೋಲಿಸ್ಕೊಂಡ್ರೆ ಇದು ಸೈಲೇಜ್ ಮೇವು ತಿಂದಿರೋ ಹಸುವಿನ ಹಾಲು ಅದಕ್ಕಿಂತ ಇನ್ನೂ 0.3-0.4 ಫ್ಯಾಟ್ ಜಾಸ್ತಿ ಇರುತ್ತೆ. ಮೊದಲಾಗಿ ಹೇಳ್ಬೇಕಂತಂದರೆ ಸೈಲೇಜಿಂದ ತುಂಬ ಉಪಯೋಗ ಐತೆ. ಯಾರೇ ರೈತರಾದರೂ ಕೂಡ ನಾವು ಮೇವಿನ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಾಡ್ತೈತೆ ಅಂದರೆ ಸೈಲೇಜ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇದನ್ನ ಮಿನಿಮಮ್ ಅಂದರೂ 8-9 ತಿಂಗಳು ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಅದನ್ನ ನಾವು ಇಟ್ಕೊಳ್ಳೋ ರೀತಿ ಕರೆಕ್ಟಾಗಿರ್ಬೇಕಷ್ಟೇ. ಹಸುಗೆ ಮ್ಯಾಕ್ಸಿಮಮ್ ಅಂದರೆ 25 kg ಹಾಕಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಅವೇ ತಿನ್ನಲ್ಲ. ನಾವು ನೋಡ್ಬೋದು ಬೇರೆ ಕಡೆ ಎಲ್ಲ ಒಂದು 7 ರೂಪೀಸ್ 8 ರೂಪೀಸ್ ಎಲ್ಲ ತಗೊಳ್ತಾರೆ. ನಾವು ಹೊರಗಡೆ ಹೋಗಿ ತಗೊಂಬಂದ್ರೆ ಸೈಲೇಜ್ನ ಅದು ಅಷ್ಟು ಉತ್ತಮವಾಗಿರಲ್ಲ, ಯಾಕಂದರೆ ಅವತ್ತನ್ನು ಮಾಡಿ ಅವತ್ತೇ ಸೇಲ್ ಮಾಡ್ತಾರೆ. ನೀವೇ ಸೈಲೇಜ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೈತರಿಗೂ ಕೂಡ ಉತ್ತಮವಾಗಿರ್ತದೆ. ಅದು ಮತ್ತು ಇಳುವರಿ ಕೂಡ ಚೆನ್ನಾಗಿರುತ್ತೆ. 5 ಟನ್ನು ಎಲ್ಲದಕ್ಕಿಂತ ಅಂದರೆ 7-8 ಹಸು ಸಾಕೋರಿಗೆ 5 ಟನ್ ಬ್ಯಾಗು ಉತ್ತಮ. ನಾವು DSP ಸೈಲೇಜ್ ಬ್ಯಾಗ್ನ 1-1.5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಮೊದಲು ಏನಂತಂದರೆ 1 ಟನ್ದು 2 ಟನ್ ಯೂಸ್ ಮಾಡ್ತಿದ್ದೋ, ಇವಾಗ 5 ಟನ್ ಯೂಸ್ ಮಾಡ್ತಾ ಇದ್ದೀವಿ. ಈ ಬ್ಯಾಗ್ದು ಥಿಕ್ನೆಸ್ಸು ಬೇರೆಯವಕ್ಕೆಲ್ಲ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಮತ್ತು ಇದ್ರದ್ದು ನಾವು ಮಿನಿಮಮ್ ಅಂತಂದರೂ 4ರಿಂದ 5 ವರ್ಷ ಏನೂ ಪ್ರಾಬ್ಲಮ್ ಬರಲ್ಲ. ಆರಾಮಾಗಿ 4ರಿಂದ 5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ನಾವು ಈಗ ಒಳಗಡೆ ಇಳಿದು ಏನೇ ಇದು ಮಾಡಿದ್ರು ಕೂಡ ಯಾವ ಕಡೆನೂ ಕೂಡ ಅಂದರೆ ಇವ್ರದ್ದು ಇಲ್ಲಿ ಜೈಂಟ್ಸ್ ಇದೆಯಲ್ಲ ಫುಲ್ಲು ಅದು ಗಮ್ಮೆಲ್ಲ ಫುಲ್ ನೀಟಾಗಿ ಹಾಕಿರ್ತಾರೆ. ಅದರಿಂದ ಈಗ ಬೇರೆ ಬ್ಯಾಗೆಲ್ಲ ಅಂತಂದರೆ ಸ್ವಲ್ಪ ಅರ್ಧೋಗೋದೆಲ್ಲ ಆಗುತ್ತೆ ನಾವು ಮೇಲ್ಗಡೆ ತುಣಿಬೇಕಾದ್ರೆ. ಇಲ್ಲಿ ಏನೇ ಇದು ಮಾಡಿದ್ರು ಕೂಡ ಸ್ವಲ್ಪ ಜೈಂಟ್ ಏನೂ ಆಗಲ್ಲ. DSPಲಿ ಒಂದು 5-6 ಥರ ಸೈಲೇಜ್ ಬ್ಯಾಗ್ಗಳಿದೆ. ಒಂದು 50 kg ಐತೆ, 100 kg ಐತೆ, 500 kg ಐತೆ, 1 ಟನ್ ಐತೆ, 2 ಟನ್ ಐತೆ ಮತ್ತು 5 ಟನ್ ಐತೆ. ನಾವೇನಂತ ಅಂದರೆ 5 ಟನ್ ಬ್ಯಾಗ್ನೇ ಪ್ರಿಫರ್ ಮಾಡ್ತೀವಿ, ಯಾಕಂದರೆ ನಮಗೆ 7-8 ಹಸು ಇದೆಯಲ್ಲ, ಅದರಿಂದ ನಮಗೆ 50 kg ಇದಾವೆ. ಮತ್ತು 1 ಟನ್ ಆದರೆ ಒಂದು 10 ಡೇಸ್ 15 ಡೇಸ್ಗೆಲ್ಲ ಖಾಲಿ ಆಗೋಗುತ್ತೆ. ಒಂದೇ ಸಲ 5 ಟನ್ ಮಾಡ್ಕೊಂಡ್ರೆ ಮಿನಿಮಮ್ ಅಂದರೂ 1.5-2 ತಿಂಗಳಂತೂ ಏನೇ ಆದರೂ 2 ತಿಂಗಳಂತೂ ಸಾಕಾಗುತ್ತೆ. ನಾವು ಹೇಳೋದಾದರೆ 5 ಟನ್ ಅಂತಂದರೆ ಒಂದು 5,000 kg ಇರುತ್ತೆ. ಒಂದು ಹಸಿಗೆ ಮ್ಯಾಕ್ಸಿಮಮ್ ಅಂದರೆ 20ರಿಂದ 25 kg ಒಂದು ದಿನ ಹಾಕಿದ್ರೂ ಕೂಡ 2.5 ತಿಂಗಳು ಮಿನಿಮಮ್ ಬರುತ್ತೆ. ಸೈಲೇಜ್ನ ಬೇರೆಯವರೆಲ್ಲ ಒಬ್ಬರು ಗುಂಡಿಲೆಲ್ಲ ಮಾಡೋದು ನೋಡಿದ್ದೀವಿ. ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ
ಎತ್ತು ಮುಚ್ಚಿ ಹಂಗೆಲ್ಲ ಇದು ಮಾಡಿದಾಗ ಸ್ವಲ್ಪ ಫಂಗಸ್ ಎಲ್ಲ ಬರುತ್ತೆ. ಈ ರೀತಿ ಸೈಲೇಜ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಒಂದೇ ಒಂದು ಸ್ವಲ್ಪ ಮೇವು ಕೂಡ ವೇಸ್ಟ್ ಆಗಲ್ಲ, ಯಾವ ಜಾಗದಲ್ಲೂ ಕೂಡ ಫಂಗಸ್ ಬರೋದಿಲ್ಲ. ಯಾಕಂದರೆ ನಾವು ಕವರ್ನ ಪೂರ್ತಿ ಕ್ಲೋಸ್ ಮಾಡಿರ್ತೀವಲ್ಲ, ಒಂದೊಂದು ಸ್ವಲ್ಪ ಲೇಯರ್ವಾಗಿ ತಗೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಯಾವ ರೀತಿ ಫಂಗಸ್ ಏನು ಕೂಡ ಬರೋದಿಲ್ಲ, ಮತ್ತು ಸ್ವಲ್ಪನೂ ಕೂಡ ಮೇವು ಕೂಡ ವ್ಯರ್ಥ ಆಗೋದಿಲ್ಲ. ಈಗ ಗುಂಡಿ ತೆಗೆದ್ರಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟು ಕೂಡ ಜಾಸ್ತಿ. ಸೈಲೇಜ್ ಬ್ಯಾಗ್ ತಗೊಂಡ್ರೆ ಇದು 4-5 ವರ್ಷ ಏನೂ ಮಾತಾಡೋಂಗಿಲ್ಲ, ಏನು ತೊಂದರೆ ಬರಲ್ಲ. ಈ ರೀತಿ ಸೈಲೇಜ್ ಬ್ಯಾಗ್ನ ತಗೊಂಡು ಮಾಡೋದ್ರಿಂದ ಅಮೌಂಟು ಕೂಡ ಉಳಿಯುತ್ತೆ ಮತ್ತು ಫಂಗಸ್ ಬರಲ್ಲ, ಏನು ಮೇವೇನು ವೇಸ್ಟ್ ಆಗಲ್ಲ. ಮೊದಲಾಗಿ ಕ್ಯಾಶ್ ಆನ್ ಡೆಲಿವರಿಲೂ ಕೂಡ ತಗೊಬೋದು. ನಮ್ಮದು ಹತ್ತಿರದ ಪೋಸ್ಟ್ ಆಫೀಸ್ಗೆ ಅಂದರೆ DSP ಅವ್ರದ್ದು ನಂಬರ್ ಎಲ್ಲ ಇಲ್ಲೇ ಕೆಳಗಡೆ ಹಾಕ್ತಾರೆ. ಯಾವ ರೀತಿ ಅಂತಂದರೆ ನಾವು ಯಾವ ರೀತಿ ಬುಕ್ ಮಾಡಿದಾಗ ಅವರು ನಮಗೆ ಪೋಸ್ಟ್ ಮುಖಾಂತರ ಕಳಿಸಿರ್ತಾರೆ, ನಾವು ಅಲ್ಲಿಗೋಗಿ ಅಮೌಂಟ್ ಕಟ್ಟಿ ಅಲ್ಲಿ ನಾವು ಇದನ್ನ ಬ್ಯಾಗ್ ತೊಗೋಬೋದು. ಇನ್ ಕೇಸ್ ಏನಂದರೆ ಯಾವ ಬ್ಯಾಗು ಕೂಡ ಪ್ರಾಬ್ಲಮ್ ಬರಲ್ಲ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನ ನಾವು ಅವ್ರಿಗೆ ರಿಟರ್ನ್ ಹೇಳಿದ್ರೆ ಅದನ್ನ ಕರೆಕ್ಟಾಗಿ ನಮಗೆ ಬೇರೆ ಬ್ಯಾಗ್ ಕಳಿಸ್ಕೊಡ್ತಾರೆ. ಇದು ನಮಗೂ ಕೂಡ ಅನುಭವ ಆಗೈತೆ. ನಮಗೆ ಫೀಡ್ಬ್ಯಾಕ್ ಹೆಂಗೈತೆ ಅಂತಂದರೆ ನಮ್ಮ ಕಡೆಯಿಂದ DSP ಸೈಲೇಜ್ ಬ್ಯಾಗ್ ತುಂಬ ಉತ್ತಮವಾಗೈತೆ. ಈ ಬ್ಯಾಗ್ ಸೈಲೇಜ್ ಬ್ಯಾಗ್ನ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾವು ಸ್ವಲ್ಪ ನೆರಳಲ್ಲಿಟ್ಟರೆ ಉತ್ತಮ. ಯಾಕಂದರೆ ತುಂಬ ವರ್ಷ ಬಾಳಿಕೆ ಬರೋದ್ರಿಂದ ಬಿಸಿಲಲ್ಲಿಟ್ಟರೆ ಸ್ವಲ್ಪ ಇದಾಗುತ್ತೆ. ಆದ್ದರಿಂದ ಆದಷ್ಟು ನೆರಳಲ್ಲೇ ಇಡಿ. ಯಾಕಂದರೆ ನಾವು ಇದನ್ನ ತೋರಿಸೋದಕ್ಕೋಸ್ಕರ ಈ ರೀತಿ ಇಟ್ಟಿದ್ದೀವಿ. ಆದಷ್ಟು ನೆರಳಲ್ಲೇ ಇಟ್ಟರೆ ಉತ್ತಮವಾಗಿರುತ್ತದೆ. ಎಲ್ಲರೂ ಏನು ಸಮಸ್ಯೆ ಅಂತ ಅಂತಾರೆ ಅಂದರೆ ಇಳಿ ಹೆಗ್ಣೆ ಏನಾದ್ರು ಹೊಡೆದ್ಬಿಡುತ್ತಾ ಅಂದರೆ ತೂತಗೀತ ಆಗಿ ಏನೋ ಸೈಲೇಜ್ ವೇಸ್ಟ್ ಆಗುತ್ತಾ ಅಂತ ಎಲ್ಲ ಅನ್ಕೋತಾರೆ. ಆದಷ್ಟು ಸುತ್ತಮುತ್ತ ಜಾಗ ಓಡಾಡೋಕ್ಕೆ ಫ್ರೀ ಆಗಿರೋವಂಥ ಜಾಗಕ್ಕೆ ಮಡಿಕೊಳ್ಳಿ. ಯಾಕಂದರೆ ನಾವು ಸುತ್ತ ಓಡಾಡೋದ್ರಿಂದ ಯಾವುದೇ ಕಾರಣಕ್ಕೂ ಇಲಿ ಹೆಗ್ಣ ಏನು ಬರೋದಿಲ್ಲ. ಇನ್ ಕೇಸ್ ಏನಾದ್ರು ನೀವು ತುಂಬ ಆಗಿರೋ ಜಾಗ ಸ್ವಲ್ಪ ಜಾಸ್ತಿ ಇಲ್ಲ, ಒಂದು ಕಡೆ ಮಡಗಿದ್ದೀವಿ ಅಂತಂದರೆ ಒಂದು ಬೆಕ್ಕು ಸಾಕೊಂಡ್ರೂ ಏನು ಇದಿಲ್ಲ. ಆಲ್ಮೋಸ್ಟ್ ನಮಗೆ ಯಾವುದೇ ರೀತಿ ಇಲಿ ಹೆಗ್ಣ ಹಿಂಗೆ ಮಾಡಿ ಸಮಸ್ಯೆ ನಮಗಂತೂ ಬಂದಿಲ್ಲ. ಇನ್ ಕೇಸ್ ಏನಾದರೂ ಹಂಗೆ ಆಗುತ್ತೆ ಅಂದರೂ ಕೂಡ ಬೆಕ್ಕು ಏನೋ ಸಾಕಿದ್ರೆ ಏನೂ ತೊಂದರೆ ಇರೋದಿಲ್ಲ. ಸೈಲೇಜು ಖಾಲಿ ಆಯಿತು ಅಂತ ಅನ್ಕೊಳ್ಳಿ, ಖಾಲಿ ಆದ ತಕ್ಷಣ ಇದನ್ನ ಬ್ಯಾಗ್ನ ತಗೊಂಡೋಗಿ ಎಸ್ಬಿಟ್ಟು ಎಲ್ಲೆಲ್ಲೋ ಮಡಗ್ಬಿಡೋದಲ್ಲ. ಹೆಂಗೆ ಅಂತಂದರೆ ಮಿನಿಮಮ್ ಅಂದರೂ 4ರಿಂದ 5 ವರ್ಷ ಬಾಳಿಕೆ ಬಂದೇ ಬರುತ್ತೆ. ಇದು ಖಾಲಿ ಆದ ತಕ್ಷಣ ಸ್ವಲ್ಪ ವಾಟ್ರಲ್ಲಿ ವಾಶ್ ಮಾಡಿ ಅದನ್ನ ಸ್ವಲ್ಪ ಡ್ರೈ ಆಗಿ ಅಂದರೆ ಸ್ವಲ್ಪ ಬಿಸಿಲಲ್ಲಿ ಏನೋ ಒಣಗಿಸಿ ನೀಟಾಗಿ ಮಡಗಿದ್ರೆ ಇನ್ನೂ ಒಂದ್ಸರಿ ಹಾಕ್ಬೋದು. ಮಿನಿಮಮ್ ಅಂದರೂ ಒಂದು 10ರಿಂದ 15 ಬಾರಿ ಅಂತೂ ಏನೂ ತೊಂದರೆ ಇಲ್ಲದೇ ಯೂಸ್ ಮಾಡ್ಬೋದು. ಇದು ರೆಡಿ ಆಗಿದೆ. ಯಾಕಂದ್ರೆ 40-45 ದಿನ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀವಿ. ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ. ಮತ್ತು ಯಾವ ರೀತಿ ಅಂತಂದರೆ ಇದ್ರ ಮೇಲ್ಗಡೆ ಕವರ್ ಇದೆಯಲ್ಲ, ಫುಲ್ ಏರ್ ಟೈಟ್ ಆಗಂಗೆ ಯಾವ ರೀತಿ ಕಟ್ಟಿದ್ದೀವಿ ನೋಡಿ, ಇದೇ ರೀತಿ ಕಟ್ಟಬೇಕು. ಫುಲ್ ಟೈಟಾಗಿ ಕಟ್ಟಬೇಕು. ಒಳಗಡೆ ಏನೂ ಗಾಳಿ ಆಡಬಾರ್ದು. ಈಗ ಮಾಡಿದ್ರೆ ಈಗ ಒಳಗಡೆ ನೋಡ್ಬೋದು ಕಂದು ಬಣ್ಣಕ್ಕೆ ಬಂದಿರುತ್ತೆ ಸೈಲೇಜು. ಆ ಕಂದು ಬಣ್ಣಕ್ಕೆ ಬಂದೈತಂದರೆ ಅದು ಪಕ್ಕಾ ಸೈಲೇಜ್ ಆಗಿರುತ್ತೆ. ಅದು DSP ಸೈಲೇಜ್ ಬ್ಯಾಗ್ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಯಾಕಂದರೆ ಈ ರೀತಿ ಎಲ್ಲ ಇಲ್ಲ ಅಂದಿದ್ರೆ ನಮಗೆ ಇನ್ನು ಮೇವಿಗೆ ತುಂಬ ಅಭಾವ ಆಗ್ತಿತ್ತು.